ವೆಲ್ಕಮ್ ಬ್ಯಾಕ್. ಸಿಎಂ ಕುಮಾರಸ್ವಾಮಿ ಅವರಿಗೆ ಪುತ್ರ ನಿಖಿಲ್ ರಾಜಕೀಯ ಭವಿಷ್ಯದ ಚಿಂತೆ ಏನಾಗುತ್ತೋ ಏನೋ ಅನ್ನುವಂಥದ್ದು. ಸೊ ಹಾಗಾಗಿ ನಿನ್ನೆ ರಾತ್ರಿ ಮಗನನ್ನ ಕರ್ಕೊಂಡು ಖ್ಯಾತ ಜ್ಯೋತಿಷಿ ಗುರುರಾಜ್ ದ್ವಾರಕಾನಾಥ್ ಅವರ ಬಳಿ ಕರ್ಕೊಂಡು ಹೋಗಿ ಮಾತಾಡಿದ್ದಾರೆ. ನನ್ನ ಮಗ ನಿಖಿಲ್ ರಾಜಕೀಯ ಭವಿಷ್ಯ ಹೇಗಿದೆ, ಮಂಡ್ಯದಿಂದ ನಿಲ್ತಾ ಇದ್ದಾರೆ, ಏನಾಗಬಹುದು ಅಂತ ಕೂಡ ಅವರು ಕೇಳಿದ್ದಾರೆ. ಮಾರ್ಚ್ 29ರ ಬಳಿಕ ನಿಖಿಲ್ ಜಾತಕದಲ್ಲಿ ಗುರುಸ್ಥಾನ ಬದಲಾವಣೆ ಆಗಲಿದೆ. ಒಳ್ಳೆಯ ಗಳಿಗೆಯಲ್ಲಿ ಮಂಡ್ಯದಿಂದ ನಾಮಪತ್ರ ಸಲ್ಲಿಕೆ ಆಗಬೇಕು. ಸದ್ಯದ ರಾಜಕೀಯ ಜೀವನದಲ್ಲಿ ಕಷ್ಟ ಇದೆ ಅಂತ ಹೇಳಿ ದ್ವಾರಕಾನಾಥ್ ಅವರು ಹೇಳಿದ್ದಾರೆ. ಓಕೆ, ಸ್ವತಃ ರಾಜಗುರು ದ್ವಾರಕಾನಾಥ್ ಅವರು ನಮ್ಮೊಂದಿಗೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿನ್ನೆ ಸಿಎಂ ಕುಮಾರಸ್ವಾಮಿ ಅವರು ಬಂದಿದ್ರು, ಮಗನನ್ನು ಕೂಡ ಕರ್ಕೊಂಡ್ ಬಂದಿದ್ರು ತಮ್ಮ ಹತ್ರ. ಏನೇನ್ ಮಾತಾಡಿದ್ರು ಸರ್? ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದು ನಿಜ. ನಾನು ಔಚಿತ್ಯವಾಗಿ ಧರ್ಮಶಾಸ್ತ್ರದಂತೆ ಒಬ್ಬ ರಾಜನಿಗೆ ಯಾವ ಸ್ವಾಗತ ಕೊಡಬೇಕೋ ವಾದ್ಯ ಪೂರ್ಣ ಕುಂಭ ಸಮೇತ ಸ್ವಾಗತ ಕೊಟ್ಟೋದು ಸತ್ಯ. ರಾಜಗುರುಗಳ ಮೇಲೆ ರಾಜರನ್ನ ಪ್ರಜೆಗಳನ್ನು ಕಾಪಾಡೋದೇ ರಾಜರ ಕೆಲಸ. ಪ್ರಜಾಕ್ಷೇಮವೇ ನನಗೆ ಮುಖ್ಯ. ರಾಜಗುರು ಅಂದ್ರೆ ಬರೀ ರಾಜರಿದ್ದೀನಿ ಅಂತಲ್ಲಮ್ಮ, ಪ್ರಜೆಗಳು ಕೂಡ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಬಯಸ್ತಾ ಮುಖ್ಯ ಬಂದಿದ್ರು. ಸ್ವಾಗತ ಅವರಿಗೆ ಕೊಟ್ಟಿದ್ದೇನೆ. ಬಂದಿದ್ರು, ಅವರು ಬರಬೇಕಾಗಿತ್ತು ಹಿಂದೆನೆ. ಅವರು ಹಲೋ. ಹಾ ಸರ್, ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಅವರು 17 ಅಕ್ಟೋಬರಲ್ಲೇ ನಾನು ಸಿದ್ದರಾಮಯ್ಯವ್ರ ಪರ ಮುಖ್ಯಮಂತ್ರಿ ಆಗಲ್ಲ, ಯಡಿಯೂರಪ್ಪನಿಗೆ ಸಿಗಲ್ಲ, ಬೇರೆ ವ್ಯವಸ್ಥೆ ಆಗುತ್ತೆ, ಕುಮಾರಸ್ವಾಮಿ ಅವರದ್ದೇ ಅಂತ ಆಗಲೇ ಹೇಳಿದ್ದೆ. ಅದು ಸಲುವಾಗಿ ಬರ್ತೀನಿ ಹೇಳಿ ಬರಕ್ಕಾಗಿರಲಿಲ್ಲ. ನಿನ್ನೆ ಬಂದಿದ್ದಾರಮ್ಮ ಅವರು. ಓಕೆ, ಒಂದ್ ಕಡೆ ಸರ್ ಸುಮಲತಾ ಅವರು ಕೂಡ ಪ್ರಬಲ ಕ್ಯಾಂಡಿಡೇಟ್ ಇದ್ದಾರೆ, ಮಗದೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಈ ರೀತಿಯ ಸಿಚುವೇಶನ್ ನ ಸಾಕಷ್ಟು ಬಾರಿ ನೀವು ನೋಡಿದ್ದೀರಾ, ನಿಮ್ಗೆ ಸಾಕಷ್ಟು ಅನುಭವ ಕೂಡ ಇದೆ. ಸೊ ಏನಾಗಬಹುದು ಅಂತ ತಮ್ಗನ್ಸುತ್ತೆ? ಹೌದು, ಹಾಗಾದ್ರೆ ಜ್ಯೋತಿಷ್ಯ ಧರ್ಮ ಮಾತಾಡ್ಲಾ, ಜ್ಯೋತಿಷ್ಯ ಬೇಕಾ? ನಿಮ್ಗೇನ್ ಬೇಕು ಹೇಳಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್? ಜಾತಕ, ನಿಖಿಲ್ ಕುಮಾರಸ್ವಾಮಿ ಅವರ ಜಾತಕ ಹೇಗಿದೆ? ಅದು ಹೇಳಬೇಕು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರ ಮಾಡಿ ಬೇರೆ ಸಮಗ್ರವನ್ನ ರಾಜನೀತಿ ಹೊಂದಿಸಿ, ಧನುರ್ವಿದ್ಯೆಯನ್ನು ಹೊಂದಿಸಿ, ಮನುಷ್ಯರಾತ್ರ ಹೊಂದಿಸಿ, ಅರ್ಥಶಾಸ್ತ್ರ ಹೊಂದಿಸಿ ಹೇಳಬೇಕಾಗುತ್ತೆ ಜಾತಕಗಳ ಬೇಕಾದ್ರೆ. ಅದಕ್ಕೆ ಪೂರಕವಾಗಿ ಜಾತಕ ನನ್ನ ಕೈ ಕೊಟ್ಟಿಲ್ಲಮ್ಮ ಇನ್ನೂ ಅವರು. ಓಕೆ, ಅವರು ಕೊಟ್ಟ ಕೂಡಲೇ ನಿಮ್ಮ ಹತ್ರ ಬರ್ತೀನಿ ನಾನು. ಆದರೆ ಕುಮಾರಸ್ವಾಮಿಯವರ ಜಾತಕ ನನಗೆ ಗೊತ್ತಿದೆ. ಅದನ್ನ ಅಂತರಿಸ್ಕೊಂಡು ಹೋದ್ರೆ ಕುಮಾರಸ್ವಾಮಿ ಅವರ ಟೈಮ್ ಚೆನ್ನಾಗಿದೆ. ಅವ್ರು ಎಲ್ಲ ಬಿದ್ದೋಗ್ತಾರೆ ಬೀಳಲ್ಲ ಅಂತ ಹೇಳಿದ್ದೆ. ಇನ್ನು ಹಾಗೆ ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಕೂತಿರ್ತಾರೆ ಅಲ್ಲಿವರೆಗೂ ಗೆಲುವು ಅವರದ್ದೇ ಅಂತ ಹೇಳ್ತೀನಿ. ಯಾರು ಕ್ಯಾಂಡಿಡೇಟ್ ಬೇಕಾದ್ರೆ ಆಗಿರ್ಲಿ, ಅದ್ ನನ್ಗೆ ಬೇಡ. ಅದು ಅವ್ರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರಿಗೆ ಗೆಲುವು ಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ ಅಷ್ಟೇ. ಓಕೆ ಓಕೆ, ಇನ್ನು ಏನ್ ಮಾರ್ಗದರ್ಶನವನ್ನ ನೀಡಿದ್ರಿ ಸರ್ ತಾವು ನಿನ್ನೆ? ಮಾರ್ಗದರ್ಶನ ಹೇಳ್ತೀನಿ ಅವ್ರಿಗೆ. ರಾಜರಾಗತಕ್ಕಂಥ ಮೌನದಲ್ಲಿರ್ಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಹೆದರ್ಕೋಬೇಡಿ, ಟಿವಿ ಮುಂದೆ ಕಣ್ಣೀರ್ ಹಾಕಬೇಡಿ, ನಿಮ್ ಕೆಲಸ ನೀವು ಮಾಡಿ. ರಾಜರು ನಿಮ್ಮನ್ನು ಮೆಚ್ಕೋತಾರ ಜನ. ನೀವು ಒಳ್ಳೆ ಮುಖ್ಯಮಂತ್ರಿ ಆಗುತ್ತೆ. ನೀವು ಮನಸ್ಸು ಮಾಡಿದ್ರೆ 5 ವರ್ಷ ರಾಜ್ಯ ಉಳಿಸ್ಕೋಬಹುದು ಅಂತ ಹೇಳಿ ಕಳಿಸಿದ್ದೀನಮ್ಮ ನಾನು. ಇವಾಗ ಯಾವಾಗ್ಲೂ ಕೂಡ ಕುಮಾರಸ್ವಾಮಿ ಅವರು ದೈವ ಭಕ್ತರು. ಮೊನ್ನೆ ತಾನೇ ಶೃಂಗೇರಿ ಶಾರದಾಂಬೆಯ ದರ್ಶನವನ್ನ ಪಡ್ಕೊಂಡು ಅಲ್ಲಿಯೂ ಕೂಡ ಚಂಡಿಕಾ ಯಾಗವನ್ನ ಮುಗಿಸ್ಕೊಂಡ್ ಬಂದ್ರು. ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾವ ರೀತಿ ಪ್ರಾಫಿಟ್ ಆಗಬಹುದು ಇದರಿಂದ? ನಾನು ಆ ವಿಚಾರದ ಒಂದು ಹೇಳ್ತೇನೆ. ಎಲೆಕ್ಷನ್ ಮುಂಚೆನೆ ರುದ್ರಯಾಗವನ್ನೇ ಮಾಡಿ ಅವ್ರ ತಂದೆಯವರು ಅನನ್ಯವಾದ ಭಕ್ತಿಯನ್ನು ತೋರಿಸಿ, ಅವರ ಭಕ್ತಿ ಲೋಪವೆಂಬುದೇ ಇಲ್ಲ ಈ ದೇಶ. ಆ ಧರ್ಮ ಇರೋದು ಹಿಂದೂ ರಾಷ್ಟ್ರದಲ್ಲಿ ಮಾತ್ರವೇ. ಆ ಧರ್ಮವನ್ನ, ಈ ಪ್ರಪಂಚದಲ್ಲಿ ಈ ಧರ್ಮವನ್ನ ಕಾಪಾಡುವುದು ಅಂದ್ರೆ ಏಕೈಕ ಪೀಠ ಶಾರದಾ ಪೀಠ. ಅದರಲ್ಲೂ ಮಹಾಸನ್ನಿಧಾನ ಭಾರತೀಯ ಸ್ವಾಮಿಗಳು, ಸನ್ನಿಧಾನ ವಿವೇಕ ಭಾರತಗಳು ಮಾತ್ರವೇ ಅಂತ ಹೇಳಕ್ ಇಷ್ಟಪಡ್ತೇನೆ.
ಅಂತ ಪೀಠಕ್ಕೆ ಮೊರೆ ಹೋದ್ಮೇಲೆ ಅವರು ದೇವರು ಫಲ ಕೊಟ್ಟೇ ಕೊಡಬೇಕು. ರಾವಣನಿಗೆ ಈಶ್ವರ ಪ್ರತ್ಯಕ್ಷ ಆಗಿ 6000 ವರ್ಷ ಆಯುಸ್ಕೊಟ್ಟ. ಹಾಗಾದ್ರೆ ಅಲ್ಲಿ ಶೃಂಗೇರಿ ಶಾರದೆಯನ್ನು ನಂಬಿ ಗುರು ನಂಬಿ ಹೋದ್ರೆ ಕೆಟ್ಟವರು ಒಳ್ಳೆ ಪ್ರಶ್ನೆ ಇಲ್ಲ, ಆ ಫಲ ಸಿಕ್ಕಿದೆ ಅವ್ರಿಗೆ. ಚಂಡಿಕಾ ಹವನ ಮಾಡಿದೀರಾ ಅಂತ ಹೇಳಿದೀರಾ? ಚಂಡಿಕಾ ಹವನ ಒಂದು ರಾಜ ಹವನ. ಈಗ ಮನೆಯಲ್ಲಿ ಮಾಡ್ತಾರೆ ಪುರೋಹಿತರುಗಳನ್ನುವೆ, ಮಾಡ್ದಕ್ಕಂತ ರಾಜರಿಗಾಗಿ ಇಟ್ಟಿರ್ತಕ್ಕಂಥದ್ದು. ವೈಶ್ಯವಾಚ ಅಂತ ಬರುತ್ತೆ. ಅದು ಹೆಚ್ಚು ಕಡಿಮೆ ವೈಶ್ಯರು ವ್ಯಾಪಾರ ಮಾಡ್ತಿದ್ರು. ವ್ಯಾಪಾರ ಅಭಿವೃದ್ಧಿಗೆ ಚಂಡಿಕಾವನ ಮಾಡುವುದು ಅಂತ ಒಂದ್ ಕಡೆ ಹೇಳಿದ್ದಾರೆ, ಲಿಖಿತದಲ್ಲಿ ಹೇಳಿದ್ದಾರೆ. ಅಂತ ಚಂಡಿಯವನ ಒಬ್ಬ ನಾಡಿನ ಮುಖ್ಯಮಂತ್ರಿ ಮಾಡಿ ಅವ್ರೇನು ಪ್ರಾರ್ಥನೆ ಇಟ್ಟಿದ್ದಾರೋ ಆ ಪ್ರಾರ್ಥನೆ ನಡೆಸಬೇಕಂತ ತಾಯಿ ಇಚ್ಛೆ. ಓಕೆ, ಇವಾಗ ಕುಮಾರಸ್ವಾಮಿ ಅವರಿಗಾಯ್ತು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನ್ ಮಾರ್ಗದರ್ಶನ ಕೊಟ್ರಿ ಸರ್? ಯಾಕಂದ್ರೆ ಪ್ರಥಮ ಬಾರಿ ಅವರು ಸ್ಪರ್ಧೆ ಮಾಡ್ತಾ ಇರೋದು, ಯೂತ್ ಕೂಡ ಆಗಿದ್ದಾರೆ. ಏನ್ ಹೇಳಿದ್ರಿ ಅವರಿಗೆ? ಏನ್ ಕಿವಿ ಮಾತು ಹೇಳಿದ್ರಿ? ಅಮ್ಮ, ನಾನು ನಿಮ್ಗೆ ಸತ್ಯವನ್ನು ಹೇಳ್ತೀನಿ, ಸತ್ಯ ಬಿಟ್ಟು ಏನು ಹೇಳಲ್ಲ. ನಾನು ತುಂಬಾ ನಿಷ್ಠುರವಾದಿ, ಹೇಳಿ. ನೇರ ಮಾತಾಡ್ತೀನಿ. ನಾನು ಯಾವ್ದು ಗೋಪ್ಯ ಗೀಪ್ಯ ಇಲ್ಲ, ನಾನು ಯಾರು ದ್ವೇಷ ಮಾಡಲ್ಲ, ನನ್ನ ಯಾರ ದ್ವೇಷ ಮಾಡಿದ್ರೆ ಸಹಿಸ್ಕೋತೀನಿ. ಇಷ್ಟು ಮಾತ್ರ ಹೇಳ್ತೀನಿ. ಆ ಹುಡುಗ ಬಂದಿತ್ತು ನನ್ನ ಹತ್ರ, ನಮಸ್ಕಾರ ಮಾಡಿ ಗುರುಗಳೇ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ತು ಮಗು ಪಾಪ. ಅಪ್ಪ ನೋಡ, ಏನ ಒಬ್ಬ ಮಗ ಇದ್ದ, ನೀನೊಬ್ಬ ಚಿಕ್ಕ ಮಗ, ನೀನು ಒಳ್ಳೇದಾಗಪ್ಪ. ನಿಮ್ಮ ಮನೇಲಿ ನಿಮ್ ತಾತ ನಿಮ್ ತಂದೆ ರಾಜ್ಯಕ್ಕೆ ಬೇಕಾದ್ರೆ ಸೇವೆಗಳು ಮಾಡಿದಾರಪ್ಪ, ನಿನಗೂ ಭಗವಂತ ದಾರಿ ತೋರ್ಲಿ ಅಂತ ಮಾತ್ರ ಹೇಳಿ ಕಳ್ಸಿದ್ದೀನಿ ಅಷ್ಟೇನೆ. ಆ ಹುಡುಗ ನನ್ನೇನು ಕೇಳಿಲ್ಲ. ಅಂದ್ರೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಏನಾಗ್ಬಹುದು ಅಂದ್ರೆ ವಿನ್ ಆಗಬಹುದಾ ಅಂತ. ಯಾಕಂದ್ರೆ ಮಂಡ್ಯ ಅಖಾಡ ಒಂದ್ ರೀತಿ ಸ್ಟಾರ್ ಅಖಾಡನೆ. ಒಂದ್ ಕಡೆ ಸುಮಲತಾ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಮಗದೊಂದು ಕಡೆ ಸಿಎಂ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸರ್, ಅಲ್ಲಿಗೆ ಚುನಾವಣಾ ಕಣ ಏನಾಗುತ್ತೆ ಅಂತ ನಿಮ್ ಪ್ರಶ್ನೆ. ಹೌದು ಸರ್, ಹೌದು. ಇಬ್ರು ಕೂಡ ಟಫ್ ಫೈಟರು. ಚುನಾವಣಾ ಏನಾಗಬಹುದು ಅಂತ ಅನ್ಸುತ್ತೆ ತಮ್ಗೆ? ನಾನು ನಿಮ್ಗೆ ಈ ಮಧ್ಯದಲ್ಲಿ ಧರ್ಮದ ಒಂದು ನೀತಿ ಹೇಳ್ತೇನೆ. ಹಾ ಸರ್. ನಾನು ಹೇಳಿದನ್ನ ನೀವು ಗಮನ ಇಟ್ಟು ಕೇಳ್ಕೊಳ್ಳಿ. ಹೇಳಿ ಸರ್. ರಾಜ್ಯದಲ್ಲಿ ಸರ್ಕಾರ ನಡೀತಿರೋದು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳ ಸರ್ಕಾರ ನಡೆಸ್ತಾ ಇದ್ದಾರೆ. ಹೌದು. ಕಾರ್ಯಕಾರಣ ಮಗು ಅವ್ರ ಮಗ ನಿಂತ್ಕೋಬೇಕು ಅಂತ ಹೇಳಿ ಅವನಿಗೆ ಮನೋ ಇಚ್ಛೆ ಬಂದಿದೆ. ಅವನು ನಂಗೆ ತಿಳಿದ ಮಟ್ಟಿಗೆ ಅವನ ಮಖ ನೋಡಿದ್ರೆ ಆಗಲೇ 100 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೋತೀನಿ ಅಂತ. ಅವನು ಯಾರೇ ಬಂದ್ರು ನಮ್ಮ ಮನೆಗೆ ಇಂತ ಕೆಲಸ ಮಾಡಬೇಕು ಅಂತ ಇದೀನಿ ಅಂತಂದ್ರೆ ಕೆಲಸ ನಿರ್ಧಾರ ಆದ್ಮೇಲೆ ನಾವು ಗುರಿ ತಪ್ಪಿಸಬಾರ್ದು. ಧೈರ್ಯ ಕೊಡ್ಬೇಕು. ಧೈರ್ಯ ಕೊಟ್ಟಿದ್ದೀನಿ ನೋಡಪ್ಪ, ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿಂತ್ಕೋ, ಧೈರ್ಯವಾಗಿ ಎದುರಿಸು, ಏನ್ ಬರುತ್ತೋ ಅಂತ ಹೇಳಿದ್ದೀನಿ. ಆದ್ರೆ ಅದರ ಮೊದಲಲ್ಲಿ ಒಂದು ಧರ್ಮ ಹೇಳ್ತೀನಿ ನಿಮ್ಗೆ. ಇತ್ತೀಚೆಗೆ ನಮ್ಮ ನಾಡು ಕಂಡ ಖ್ಯಾತ ನಟರು ಅಂಬರೀಷ್ ಅವತ್ತಿಲ್ಲ, ಅದು ದೊಡ್ಡ ನಷ್ಟ. ಆದರೆ ನಾನು ನಿಮ್ಗೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನು ಪೂರ್ತಿ ಧರ್ಮ ನೀತಿ ಓದಿರ್ತಕ್ಕಂಥವನು. ಧರ್ಮಸಾರ ಏನ್ ಹೇಳುತ್ತೆ ಅಂದ್ರೆ, ಅಂತ್ಯೇಷ್ಟಿಯಲ್ಲಿ ಅಂಬರೀಷ್ ಅಂತ್ಯೇಷ್ಟಿಯಲ್ಲಿ ಅದನ್ನ ನಿಂತು ಮಾಡಿದವರು ಕುಮಾರಸ್ವಾಮಿಗಳು. ತಂದು ಮಾಡಿ ಪೂರ್ತಿ ಅದನ್ನ ಜವಾಬ್ದಾರಿಸ್ಕೊಂಡು ಮಾಡಿದ್ದಾರೆ. ಅಂಥ ಒಂದು ಸತ್ಕಾರ್ಯ ಮಾಡಿರುವಾಗ ಪುಣ್ಯ ಅವ್ರಿಗೆ ಬರುತ್ತಲ್ವಾ? ಅದು ಆಯ್ತು. ಅವ್ರ ಮನೆಗೆ ಜೋಪಾನ ಮಾಡಿ ಅಂಬರೀಷ್ ಅವ್ರನ್ನ ಎಲ್ಲಾ ರೀತಿ ಪ್ರೀತಿ ಮಾಡಿ ಅವರು ಅವರ ಸಾವಿನ ಅಂತ್ಯೇಷ್ಟಿಯನ್ನ ಮಾಡಿದ ಮೇಲೆ ಅವ್ರಿಗೆ ಅವ್ರ ಮನೆಗೆ ಒಂದು ಬೆಲೆ ಕೊಡ್ಬೇಕಲ್ವಮ್ಮ? ನಮ್ಗೆ ಉಪಕಾರ ಮಾಡೋದು ಬೆಲೆ ಕೊಡ್ಬೇಕಲ್ಲ? ಸುಮಲತಾ ಕೂಡ ನನ್ನ ಮಗಳಿದ್ದಾಗನೆ ನನ್ನ ಮಗಳೇ ಆಗಿ ನನ್ ಬಂದು ಕೇಳಿದ್ರೆ, ತಾಯಿ ನಿಂತ್ಕೋಬೇಡ, ಒಬ್ಬ ಮಗನಾಗಿ ಒಬ್ಬ ತಮ್ಮನಾಗಿ ನಿಂಗ ಸೋದರನಾಗಿ ನಿಂತು ನಿಮ್ ಮನೆ ಯಜಮಾನನ ಅಂತ್ಯೇಷ್ಟಿಯನ್ನು ಮಾಡಿದ್ದಾರಮ್ಮ, ಅದನ್ನ ಬಿಟ್ಬಿಡು, ಮುಂದೆ ನಿಂಗೆ ಕಾಲ ಬರುತ್ತೆ, ರಾಜಯೋಗ ಆಗುತ್ತೆ ಅಂತ ನಾ ಖಂಡಿತ ಹೇಳ್ತಿದ್ದೆ. ನಾನು ಅಂಬರೀಷ್ ಅವ್ರದ್ದು ವಿಚಾರ ಹೇಳ್ತೀನಿ ಕೇಳಿ. ರಾಣೇಂದ್ರ ಸಿಂಗ್ ಬಾಬು ಅಂತ ಹೇಳಿ ಅವ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ದಾರೆ. ಫಸ್ಟ್ ನಾನೇ ಅಂಬರೀಷ್ ಮನೆಗೆ ಹೋಗಿದ್ದು. ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿದವನು ನಾನು. ನೀವು ಈ ನಾಡಿನ ಮುಖ್ಯಮಂತ್ರಿ ಆಗಬಹುದು, ಪ್ರೊವೈಡೆಡ್
ನೀವು ಅಭ್ಯಾಸ ನಿಮ್ ಗುಣ ಎಲ್ಲ ತಿದ್ದುಕೊಂಡ್ರೆ ಈ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ದೊಡ್ಡ ವಿಚಾರ ನಾನು ಮುಂಚೆ ಹೇಳ್ಬಿಟ್ಟಿದ್ದೆ ಅವ್ರಿಗೆ. ಆಮೇಲೆ ನನ್ನ ಸಂಪರ್ಕಕ್ಕೆ ಬರ್ಲಿಲ್ಲ, ಅವ್ರ ಹತ್ರ ಹೋಗಕ್ಕೆ ಅವ್ರ ಅಭ್ಯಾಸಗಳು ನನಗಿರ್ಲಿಲ್ಲ, ಹಾಗಾಗಿ ದೂರ ಸರಿಬೇಕಾಯ್ತು ಅಷ್ಟೇ. ಆದ್ರಿಂದ ನಾನು ಧರ್ಮ ಹೇಳಿದೀನಿ, ನಿಂತ್ಕೊಳ್ಳೋದು ಬಿಡೋದು ಆ ಮಗಳಿಗೆ ಸೇರಿದ ವಿಚಾರ. ನಾನು ಅದು ಕೈ ಹಾಕಲ್ಲ, ನಾನು ಯಾವ ಪಕ್ಷದ ಗುರುತಿಸ್ಕೊಂಡ್ಲ, ಯಾವ ಪಕ್ಷಕ್ಕೂ ಇಲ್ಲ. ಆದರೆ ಧರ್ಮವನ್ನು ಸತ್ಯ. ಒಂದ್ ಕಡೆ ಶಾರದಾ ಪೀಠದಲ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ಭಾರತೀಯ ಮಹಾಸ್ವಾಮಿ ಅನುಗ್ರಹ ಕೊಡೋದು ಬಂದಿದ್ದಾರೆ. ಚಂಡಿಕಾಯಾಗ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಅವರು ಪೂಜೆ ವಿಚಾರದಲ್ಲಿ ಅಥವಾ ಪೂಜೆ ಆಗ್ಲಿ, ಹವನ ಆಗ್ಲಿ, ಗುರುಭಕ್ತಿ ಆಗ್ಲಿ ಮಾಡೋ ವಿಚಾರದಲ್ಲಿ ದೇವೇಗೌಡರಿಗೆ ಸರಸ್ಯಾತಿ ಆದ ಕುಟುಂಬ ಈ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಅಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮೇಲಾಗಿ ಇತ್ತೀಚಿನ ದಿನಗಳಲ್ಲಿ ಅಂಬರೀಷ್ ಹೋದ್ಮೇಲೆ ನಿಂತ್ಕೊಂಡು ಆ ದೇಹವನ್ನ ಎಲ್ಲಿ ಪಂಚಲೀನ ಮಾಡಿ ಪಂಚಭೂತಕ್ಕೆ ಲೀನ ಮಾಡಿದ್ರು ಅಂತ ಒಂದು ಮಹೋಪಕಾರ ಮಾಡಿದ್ದಾರೆ. ಅದು ಧರ್ಮಕ್ಕೆ ವಿರುದ್ಧವಾಗುತ್ತೆ ಅಂತ ನಾನು ನಮ್ಮ ಮಗಳೇ ಆದ ಸುಮಲತಾಗೆ ಸಂದೇಶ ಕಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಸರ್. ಎಸ್, ಜೊತೆಗೆ ನಿಮ್ಗೆ ನಿಖಿಲ್ ಅವ್ರನ್ನ ನೋಡಿದಾಗ ಈ ಹುಡುಗನ ಹತ್ರ ಕಾನ್ಫಿಡೆಂಟ್ ಇದೆ ಅಂತ ಅನಿಸ್ತಾ ಸರ್? ಏನಮ್ಮ ಇನ್ನೊಂದು ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿದ ತಕ್ಷಣ ಈ ಹುಡುಗ ಚುನಾವಣೆಯನ್ನ ಎದುರಿಸೋದಕ್ಕೆ ಕಾನ್ಫಿಡೆಂಟ್ ಆಗಿದ್ದಾನೆ ಅಂತ ಅನಿಸ್ತಾ? ಯಾಕಮ್ಮ, ಹುಡುಗ ಲಕ್ಷಣವಾಗಿದ್ದಾನೆ, ಅಲ್ಲ ಸರ್, ಆಗಿದ್ದಾನೆ, ನೋಡೋ ಧೈರ್ಯ ಇದೆ. ಹೌದು.